ಸೊ ಹೇಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿಹಿ ವ್ಲಾಗ್ಸ್. ಆ್ಯಂಡ್ ಇವತ್ತು ನಾನು ಕಾಲೇಜ್ ಮುಗಿಸ್ಕೊಂಡು ಬಂದೆ. ಅದಾದಮೇಲೆ ಯಶನ್ಯ ಕಾಲ್ ಮಾಡಿದ್ಲು ಬರ್ತಿದ್ದೀನಿ ಅಂತ. ಸೊ ಅದಕ್ಕೆ ಅವಳನ್ನ ಕರ್ಕೊಂಬರೋಣ ಅಂತ ಬಸ್ ಸ್ಟಾಪ್ ಹತ್ರ ಹೋದೆ ಅಂತ. ಸೊ ಅವಳನ್ನ ಪಿಕ್ ಮಾಡೋಕ್ಕೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗುವ. ಇನ್ನೇನಿಲ್ಲ ಹೇಳ್ಬೇಕು. ಸೊ ಗಾಯ್ಸ್, ಇದು ನೆಕ್ಸ್ಟ್ ಡೇ ಈವ್ನಿಂಗ್ ನಾವು ಒಂದು ಕ್ಲಾತ್ ಇತ್ತು, ಈ ಥರದ್ದು ಶೈನಿ ಕ್ಲಾತು. ಸೊ ಅದಕ್ಕೆ ಬಲೆನ ಇಟ್ಬಿಟ್ಟು ನೀಟಾಗಿ ಅರೇಂಜ್ ಮಾಡೋಣ, ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ವಿ. ಆ್ಯಂಡ್ ಇದೊಂದು ಟಿಪ್ ಆಗ್ಬೋದು, ಬಿಕಾಸ್ ನಾಳೆ ವರಮಹಾಲಕ್ಷ್ಮಿ ಹಬ್ಬ, ಎಲ್ಲರೂ ಇವಾಗ ಎಲ್ಲ ಬ್ಯುಸಿ ಇರ್ತೀರಾ ಏನೋ. ಬಟ್ ಇದು ಈ ಥರ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ, ಕ್ಯೂಟಾಗಿ ಕಾಣುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಇನ್ನು ನಾನು ಎಕ್ಸ್ಟ್ರಾಸ್ ಎಲ್ಲ ಅದು ಬರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ತಾಯಿದ್ದೆ. ಆ್ಯಂಡ್ ಯಾ ಸೊ ಗೈಸ್, ಇನ್ನು ನಾನು ಇವಾಗ ಅಕ್ಕಿದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಪ್ರೆಸ್ಸಿಂಗ್ ಕವರಲ್ಲಿ ಹಾಕ್ತಾಯಿದ್ದೆ. ಆ್ಯಂಡ್ ಯಶನ್ಯ ಬ್ಲೌಸ್ ಪೀಸ್ನೆಲ್ಲ ಎತ್ತಿಕ್ತಾಯಿದ್ಲು. ಆ್ಯಂಡ್ ಇದನ್ನೆಲ್ಲ ನಾವು ಪ್ರಿಯರಾಗೆ ಮಾಡಿಟ್ಕೊಂಡಿರ್ತೀವಿ ಗೈಸ್, ಸೊ ದಟ್ ಇವಾಗ ಕಷ್ಟ ಆಗಬಾರ್ದು ಅಂತ. ಆ್ಯಂಡ್ ನೀವು ಹಾಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಆಪೋಸಿಟ್ ಕಲರ್ ಹಿಡ್ಕೊ. ನಾನು ಬ್ಲೌಸ್ ಹಿಡ್ಕೊತೀನಿ. ಏನಂತಾರೆ ಇದು ತಮ್ನೇಲ್. ಸೊ ಗೈಸ್, ಇವಾಗ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿದ್ರಿ. ಬ್ಲೌಸ್ ಪೀಸ್, ಬ್ಯಾಂಗಲ್ ಮತ್ತು ಅಕ್ಕಿ ಎಲ್ಲ ನೀಟಾಗಿ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಎತ್ತಿಕ್ಕಿದ್ವಿ, ಬಿಕಾಸ್ ಆಮೇಲೆ ಕಷ್ಟ ಆಗಬಾರ್ದು ಅಂತ. ಆ್ಯಂಡ್ ಇನ್ನು ನಾವು ಮಂಜು ಮೇಲೆ ಬಾಯ್ಸ್ ನೋಡ್ತಾ ಇದ್ವಿ. ಯಶನ್ಯ ನೋಡೇ ಇಲ್ಲ ಅಂತಿದ್ಲು, ಸೊ ಅದಕ್ಕೆ ಹಾಕ್ಕೊಟ್ಟಿದ್ದೆ. ಆ್ಯಂಡ್ ಆಮೇಲೆ ಅಮ್ಮ ಒಚ್ಚಾಗೆ ಮಾಡಿದರು, ಎಲ್ಲರೂ ಮಾತಾಡ್ಕೊಂಡು ತಿಂತಾಯಿದ್ವಿ. ಹೌದಾ? ಸೊ ಗಾಯ್ಸ್, ಇದು ನೆಕ್ಸ್ಟ್ ಡೇ. ಆ್ಯಂಡ್ ಅವತ್ತು ಬಂದು ಫ್ರೆಂಡ್ಶಿಪ್ ಡೇ ಆಗಿತ್ತು. ಸೊ ಅದಕ್ಕೆ ಯಾವುದಾದ್ರೂ ಮೂವಿಗೆ ಹೋಗೋಣ ಅಂತ ಇನ್ನು RMCಗೆ ಹೊರಟ್ವಿ. ಸೊ ಗೈಸ್, ಇನ್ನು ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು 340ಗೆ ಮೂವಿ ಇದೆ ಅಂತ. ಆ್ಯಕ್ಚುಲಿ ನಾವು ಸೂ ಫ್ರಮ್ ಸೋಗೆ ಫುಲ್ ಟ್ರೈ ಮಾಡಿದ್ವಿ, ಬಟ್ ಟಿಕೆಟ್ಸ್ ಇದ್ದಿಲ್ಲ. ಸೊ ಅದಕ್ಕೆ ನಾವು ಸಯ್ಯಾರಾಗಿ ಹೋದ್ವಿ. ಆಶೀಶ್ ಕಾಣಿಸ್ತಾ ಇಲ್ಲ. ಸಂಜನಾ सैयारा मतलब वो तारा जो एक जगह पे न ठहरे, फिर भी अपनी चमक न बदले, चाल न बदले. Three hours later. ಹೇಳು, ಏನಾದರೂ ಫಿಲಮ್ ಹೆಂಗಿತ್ತು ಹೇಳು? ಚೆನ್ನಾಗಿತ್ತು. ಆಯಿತಾ? ಸೊ ಗೈಸ್, ನಾವು ಫಸ್ಟು ಟ್ರೈ ಮಾಡಿದ್ದು ಸೂ ಫ್ರಮ್ ಸೋಗೆ ಎಲ್ಲರೂ ಹೋಗೋದ ಅಂತ ಅಂದ್ಕೊಂಡ್ವಿ. ಬಟ್ ಅದರಲ್ಲಿ ನಮಗೆ ಟಿಕೆಟ್ಸೇ ಸಿಕ್ಕಿಲ್ಲ. ನೆನ್ನೆ ನೈಟ್ ಎಲ್ಲ ಸರ್ಚ್ ಮಾಡಿದ್ರಿ. ಸೊ ಅದಕ್ಕೆ ಇವತ್ತು ಸಯ್ಯಾರಾಗಿ ಹೋಗೋಣ, ಬರೀ ನಾವೇ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಮೂವಿಯು ಚೆನ್ನಾಗಿತ್ತು, ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಯಶನ್ಯ ಮತ್ತು ಸಂಜನಾ ಎಲ್ಲ ಗೋಪಿಸಾಗಿ ಹೋಗಿದ್ದಾರೆ. ನಮಗೆ ಬ್ರೇಸಸ್ ಹಾಕ್ಸ್ಕೊಂಡಿರೋದ್ರಿಂದ ದೋಸೆ ತಿಂತಾಯಿದ್ದೀನಿ. ಸ್ವಲ್ಪ ನೀನು ಬ್ರೇಸಸ್ ತರಿಸು. ಎಲ್ರಿಗೂ ಗೊತ್ತು ನಾನು ಬ್ರೇಸಸ್ ಹಾಕ್ಕೊಂಡಿದ್ದೀನಿ ಅಂತ. ಸ್ವಲ್ಪ ಅನ್ನು ಸೊ ಗೈಸ್, ನಾವು ಬಂದಮೇಲೆ ಸಾಂಬಾರು ಬೇಕಾ ಚಟ್ನಿ ಬೇಕಾ? ನೀನು ಬನ್ನಿ.
ಎಲ್ಲರೂ ಇವ್ರಿಗೂ ಪಿಜ್ಜಾ ಬರೋದು ಲೇಟೆ. ಅಲ್ಲಿ ಯಾರೋ ಒಬ್ರು ಅಣ್ಣ ಹಂಗೆ ಎದ್ದೋಗ್ಬಿಟ್ರು. ಯಾಕ? ಅದೇನೋ ಗೊತ್ತಿಲ್ಲ, ಎಂಡಿಗೆ ಏನೋ ಇಷ್ಟ ಆಗಿಲ್ಲ ಅನ್ಸುತ್ತೆ. ಮೊದಲು ಹತ್ಕೊಂಡ್ರು, ಅದಾದ್ಮೇಲೆ ಮೋಸ್ಟ್ಲಿ ತಡಿಯಕ್ಕೆ ಆಗ್ದಿರ ಹಂಗೆ ಹೊಲ್ಟೋಗ್ಬಿಟ್ಟು. ಹ್ಞೂ ಗೈಸ್, ಅವರಂತೂ ಹೀಗೆ ಒಂದೊಂದು ಸೀನ್ಗೂ ಮುಂದಕ್ಕೆ ಬಂದು ನೋಡ್ತಾ ಇದ್ರು, ತುಂಬ ಡೀಪಾಗಿ ನೋಡ್ತಾ ಇದ್ರು. ಆಮೇಲೆ ಲಾಸ್ಟಾಗಿ ಎದ್ದೇ ಹೋಗ್ಬಿಟ್ರು ಅಲ್ಲ. ಇಬ್ಬರದು ಇನ್ನೂ ಬಂದಿಲ್ಲ, ಬರ್ತಾಗಿರಲಿಲ್ಲ. ಜಸ್ಟ್ ವಾಶ್ರೂಮ್ಗೆ ಹೋಗಿ ಗೊತ್ತಾಗುತ್ತೆ. ಆ್ಯಂಡ್ ನಂದು ಮುಗೀತು. One eternity later. ನನ್ನ ತಮ್ಮ ಅವನು ನಾವು ಪ್ರೈಸ್ ಕೇಳಿದ್ದೆ, ನಾವು ಪರಿ ಪ್ರೈಸ್ ಕೇಳಿದ್ರೆ ನಾರ್ಮಲ್ ಪ್ರೈಸ್ ಕೊಟ್ಟಿದ್ದು, ಅದಕ್ಕೆ ಚೇಂಜ್ ಮಾಡಿ ಅಂತ ಹೇಳ್ಬಿಟ್ಟು ಅದನ್ನ ಎತ್ಕೊಂಡ್ಬಿಟ್ಟು ಬಂದ. ತಿನ್ರಿ. ಅದಕ್ಕೆ ಪರಿ ಹಾಕ್ಬಿಟ್ಟು ಉದುರಿಸ್ಬಿಟ್ಟು ಕೊಟ್ಬಿಟ್ಟು ಅವ್ರಿಗೆ ಇದೇನು ಅಷ್ಟೇ ಅಲ್ಲ, ಅಷ್ಟು ತಿನ್ನೋದಕ್ಕೆ ವೀಡಿಯೋ ಮಾಡ್ತಾಳೆ, ಓಡಿಸೋಣ. ಏನು ಜೋರಾಗಿ ಹೇಳ. ಏನಿಲ್ಲ, ಕಣ್ಣಾಡ್ಸೋದು ವಿಡಿಯೋ ಮಾಡ್ತಿದ್ದೀರಾ? ನಂಗೆ ಪಿಜ್ಜಾ ಇಷ್ಟ ಇಲ್ಲ. ಇಷ್ಟ ಇಲ್ವಾ? ಇಷ್ಟನೇ ಬಟ್ ತಿನ್ನಂಗಿಲ್ಲ, ತಿನ್ನಲ್ಲ. ಪ್ರೈಸ್ ತಿಂತೀನಿ. ಸುಮ್ಮನೆ ವೀಡಿಯೋದಲ್ಲಿ ನಿಲ್ತಿದ್ಯಾ? ನಾನು ಕೈ ತಿನ್ನೋಕ್ಕಾಗಲ್ಲ ಗೈಸ್, ಪಿಜ್ಜಾ ಇಲ್ಲ. ಸೊ ಅದಕ್ಕೆ Happy birthday to you. Happy birthday to Ashish. ಹ್ಯಾಪಿ ಬರ್ಡೇ ಆಶೀಶ್. Happy birthday to you. ನಮಗೆ ತಿನ್ಸು. ಮಿಡಿಲಿಂದ ಇದು ಮಾಡೋ ಅಣ್ಣ, ತಿನ್ಸಲ್ಲಿ ಲಕ್ಕಕ್ಕೆ ತಿನ್ಸು. ಅಕ್ಕ ಈಸಿಯಾಗದೆ ಜ್ಯೂಸ್ ಕುಡಿತಿದ್ದೀನಿ, ಟೇಸ್ಟ್ ತಗೊಂಡು ಉಳ್ಕೊಳ್ಳಿ. ಇಷ್ಟು ಬಗ್ಗದ ಬಂದು ನಾನು ಅಲ್ಲಿಗೆ ಬಂದಿದ್ದೆ. ಹ್ಞೂ ಹಂಗಾರೆ ಮಾಡಿದ. ಹಾಂ ನೈಸ್ ಬಟ್ ಬಿಸಿ ಇರ್ಬೇಕಿತ್ತಲ್ಲ. ಅಲ್ಲ ಚೆನ್ನಾಗಿದೆ, ಬಟ್ ಬಿಸಿ ಆಗೋಗುತ್ತೆ. ಈ ಬಾಬಿಕ್ಯೂಗೆ ಹೋದ್ರೆ ಚೆನ್ನಾಗಂತಾರೆ ಹ್ಯಾಪಿ ಬರ್ಡೇ ಅಂತ ಅಲ್ಲ. ಚೆನ್ನಾಗಿರೋದು. ಇವಾಗ ಗೈಸ್ ತಿಂದ್ಬಿಟ್ಟು ನನಗೆ ಹೊರಡೋದು. ದೋಸೆ ತಗೊಂಡು ವಿಡಿಯೋ ಮಾಡಿದ್ಯಾ? ನೀನು ಫೇಸ್ ಮಾಡ್ಬಿಟ್ಟಿದ್ರೆ ಬರೀ ದೋಸೆ ಮಾಡಿದ್ಯಾ? ದೋಸೆ ಮಾತ್ರ ಅದನ್ನ ಹಾಕು. ನಾನು ದೋಸೆ ತಿಂದ ಎಡಿಟ್ ಮಾಡ. ಹೇ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು. ಅಲ್ಲ ಸೊ ಗೈಸ್ ಇವಾಗ ಆಚೆ ಬಂದ್ವಿ. ಇವಾಗ ಯಶ್ವಿನಿಯ ಬುಕ್ ಮಾಡ್ತಿದ್ದಾರೆ, ಇನ್ನೂ ಹೋಗೋದು ಅಷ್ಟೇ. ನೈಟ್ ಹೊತ್ತು ಬರ್ಬೇಕು, ಮೂವಿ ಚೆನ್ನಾಗಿರುತ್ತೆ ಅಲ್ಲ. ಸುಮ್ಮನೆ ನಾವು ಬೇಗ ಗಾಡಿ ಓಡಿಸ್ಕೊ ಹೋಗೋಣ. ಯಾವ್ದು ಯಶಾನಿಯಾಗಿ ಬರುತ್ತೆ? ಓಡಿಸ್ತೀನಲ್ಲ, ಕಾರು ಓಡಿಸ್ತೀನಲ್ಲ. ನಿನ್ನೆ ಇದಕ್ಕೆ ಹೋಗುವಾಗ ಓಡಿಸ್ಕೊಂಡು ಬಂದೆ. ಆಫ್ ಏನು ನೈಟ್ ಹೊತ್ತು ಬರೋಣ ಅಂತಂದೆ. ಹಿಂಗೆ ಗಾಡಿ ಕಲಿಯೋರು ಒಬ್ರು ಬೇಕಲ್ಲ, ನೀನು ಹೆಂಗೋ ಇಡ್ತೀಯಲ್ಲ ಅಂದೆ. ನಿಮ್ಗೆ ಇವಾಗ ಗಾಡಿ ಕೊಡಿಸ್ತಾರೆ, ಓಡಿಸ್ಬೇಕಂತ. ಎಲ್ಲ ಎಕ್ಸ್ಪೆನ್ಸಸ್ ನೋಡ್ಕೊಂಡವರು ನಮ್ಮ ಮೌಲ್ಯಕ್ಕವರು ಕೊಡಿಸ್ತಾರೆ. ರ್ಯಾಪಿಡ್ ಫಸ್ಟಾಗಿ ಹೋಗೋದು ಅಷ್ಟೇ 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 ಅಷ್ಟೇನಾ? ಬುಕ್ ಮಾಡಿದ್ರೆ ಮನೆಗೆ ಹೋಗಿ ಸಿಗೋಣ. ಆ ಟೆಸ್ಟಲ್ಲಿ ಎಲ್ಲ ಕಾಪಿ ಪೇಸ್ಟ್ ಮಾಡ್ದ, ನೀಟಾಗಿ ಕಾಪಿ ಪೇಸ್ಟ್ ಮಾಡ್ದ. ನಾವು ಅಷ್ಟು ಎಫರ್ಟ್ ಆಗಿ ಅಷ್ಟು ಹಾರ್ಡ್. ಅದು ಫ್ಲಾಪ್ ಆಯ್ತು. ಆಮೇಲೆ ಮೂವಿ ನೀವು ಮಾಡೇ ಇಲ್ಲ. ಅದೇ ನಾವು ಮಾಡಿಲ್ಲ, ಚೆನ್ನಾಗಿ ನಿದ್ದೆ ಏನ್ ಮೋನಿಕಾ? ಮೋನಿಕಾ ಮಾಡಿದ್ವಿ. ಅಲ್ಲ
ಮಾಡಿಲ್ಲ. ಇವಾಗ ರೆಡಿ ಆಗಿದ್ರೆ ತಾನೆ ಸಾಯಂಕಾಲ ಕೂತಿದ್ರಲ್ಲ, ರೆಡಿ ಆಗಿ ಕೂತಿದ್ರಲ್ಲ, ಅವಾಗ ಮಾಡಿದ್ರು ಮಾಡ್ಕೊಂಬೋದಿತ್ತು. ಇಲ್ಲ ಸ್ಯಾಟರ್ಡೇ ಏನಾಯ್ತು ಗೊತ್ತಾ, ಬೆಳಿಗ್ಗೆ ಇದ್ವಾ, ನಂದೊಂಚೂರು ಕೆಲಸ ಆಯ್ತಾ, ಮುಗಿಸ್ಕೊಂಡು ಆದ್ಮೇಲೆ ಸೆಲೆಕ್ಷನ್ ಮಾಡಿದ್ರ, ಸುಮ್ಮನೆ ಟಿವಿ ನೋಡ್ತಾ ಇದ್ವಿ, ಏನು ಮಾಡ್ತಾ ಇದ್ದಿಲ್ಲ. ಕೋಟಿಗೊಬ್ಬ3 ಮತ್ತೆ ಇನ್ನೊಂದು ಯಾವ್ದೋ ಬೆಂಗಳೂರು 560064 ಅವೆರಡನ್ನ ಇತ್ಲಾ ಅಂತ ತಿರ್ಗಿಸ್ಕೊಂಡು ನೋಡ್ತಾ ಇದ್ವಿ. ಇದು ಅಡ್ವರ್ಟೈಸ್ ಬಂದ್ರೆ ಅದು ಅಡ್ವರ್ಟೈಸ್ ಬಂದ್ರೆ ಇದು. 9 o'clock ಟೈಮ್. ಆಮೇಲೆ ಇವಳು ಮಲಗಿದ್ಲು. ಆಮೇಲೆ ನನ್ಗೆ ಅಲ್ಲಿ ಇಕ್ಕಟ್ ಆಯ್ತು, ನಾನ್ ಬಂದ್ ರೂಮಲ್ಲಿ ಮಲಗಿದೆ. ಮಲಗ್ಬಿಟ್ಟಿದ್ದೀರಿ 5:30 ಆಗೋಗಿತ್ತು ನಾವ್ ಎದ್ದೇಳಕ್ಕೆ. ಇವಳು ಚೆನ್ನಾಗಿ ನಿದ್ದೆ ಮಾಡಿದ್ಲು. ಯಾರು? ನೀನೇ. ಆಮೇಲೆ ನಾನ್ ಬಂದ್ ಇಲ್ಲಿ ಮಲ್ಕೊಂಡಿದ್ದೆ. ಆಮೇಲೆ 5:30 ಆಯ್ತು, ಬಿಸಿಲು ಫುಲ್ ಮಕ್ಕಕ್ಕೆ ಹೊಡಿತಾ ಇತ್ತು. ಇಲ್ಲಿ ಕರ್ಟನ್ ಬೇರೆ ತೆಗ್ದಿತ್ತಲ್ಲ. 4:30. ಆಮೇಲೆ ಆಚೆಗಡೆ ಏನೋ ತಿನ್ಕೊಂಬರೋಣ ಅಂತ ಹೋದ್ರೆ, ತಿಂದ್ರಿ ಬಂದ್ರಿ ಮಲ್ಕೊಂಡ್ರಿ. ಕಾಫಿ ಕುಡಿದ್ರಿ, ಕಾಫಿ ಕುಡ್ದು ತಿಂದ್ರಿ ಮಲ್ಕೊಂಡ್ರಿ. ಫ್ರೈಡೇ ಅದು ಫ್ರೈಡೆ ಅವಳು ಬಂದಿದ್ದ ಇದೆಲ್ಲ ಹಾಕಿದ್ರಲ್ಲಮ್ಮ, ಬಳೆ ಪ್ಯಾಕ್ ಮಾಡಿದ್ದು, ಬ್ಲೌಸ್ ಪೀಸ್ ಪ್ಯಾಕ್ ಮಾಡಿ, ಅಕ್ಕಿ ಇದೆಲ್ಲ ಪ್ಯಾಕ್ ಹಾಕಿ ಅದೆಲ್ಲ ಇವರೇ ಎಲ್ಲ ಮಾಡಿದ್ದು. ಅಕ್ಕಿನೆಲ್ಲ ಇದ್ರಕ್ಕೆ ಹಾಕಿ ಪೌಚ್ ಎಲ್ಲ ಹಾಕಿ ಮಾಡಿದ್ರು. ಬ್ಲೌಸ್ ಅಲ್ಲ, ಇವರೇ ಎಲ್ಲ ಹೇಳ್ಕೊಟ್ಟಿದ್ದೆಲ್ಲ ಪ್ಯಾಕ್ ಮಾಡಿ ನಾವೇ ಮಾಡಿದೆ ಅಂತ ಹೇಳ್ರಿ ಅಂತ. ಇಲ್ಲ, ನಾವು ಮಾಡಿದ್ವಿ ಇದೇನು ನಾವು ಮಾಡಿರೋದು ನಾವು ಮಾಡಿದ್ದು ಅಂತ ಹೇಳ್ಕೊಬೇಕು. ಇಲ್ಲ ನೀನ್ ಮಾಡ್ದೆ. ಇಲ್ಲಪ್ಪ ಎಲ್ಲ ಆಶೀಷ ಮಾಡಿದ್ದು. ಸೊ ಗೈಸ್, ಆಮೇಲೆ ಅಮ್ಮ ಅನ್ನ ಮೊಸರು ತಿನ್ಸಿದ್ರು. ಅದಾದ್ಮೇಲೆ ನಾವು ಮಾಡ್ಕೊಂಡು ಇದಾಗಿತ್ತು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವೀಡಿಯೋಸ್ಗೆ ಕಾಯ್ತಾ ಇರಿ. ಬಾಯ್.